ಎಲ್ಲರಿಗೂ ನಮಸ್ಕಾರ. ಬೆಂಗಳೂರಿನ ಪ್ರಜೆಗಳಿಗೆ ಈಗ ನೋಡ್ಬೋದು ನಾವು ಈ ಬೆಂಗಳೂರು ಮೆಟ್ರೋ ಯೆಲ್ಲೋ ಲೈನನ್ನು ನಮ್ಮ PM ನರೇಂದ್ರ ಮೋದಿಯವರು ಆಗಸ್ಟ್ 10ನೇ ತಾರೀಕು ಬೊಮ್ಮಸಂದ್ರಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡಿದ್ರೆ ನಮ್ಮ ಕೋಣಪ್ಪನ ಅಗ್ರಹಾರ ಇನ್ಫೋಸಿಸಲ್ಲಿ ಲೈಟಿಂಗ್ ಈಗಲಾಗಲೇ ಶುರು ಆಗ್ತಿದೆ. ಕೇವಲ 2 ದಿನ ಮಾತ್ರ ಉಳಿದಿದೆ. ಅದಕ್ಕೋಸ್ಕರ ಎಲ್ಲ ಮೆಟ್ರೋ ಸ್ಟೇಷನ್ಗೂ ಲೈಟನ್ನು ವ್ಯವಸ್ಥೆ ಮಾಡ್ತಿದ್ದಾರೆ. ಯಾಕಂದರೆ ಎಲ್ಲ ಚೆನ್ನಾಗಿ ಕಾಣಬೇಕು ಮೆಟ್ರೋ ಸ್ಟೇಷನ್ಸ್ ಎಲ್ಲ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಲೈಟ್ಸ್ ಎಲ್ಲ ಹಾಕ್ತಿದ್ದಾರೆ. ಹಾಗೆ ನೋಡ್ಬೋದು ನೀವು ಇಲ್ಲಿ ಈ ಮೆಟ್ರೋ ಸ್ಟೇಷನ್ಗೆ ಯಾವ ಥರ ಹಾಕಿದ್ದಾರೆ ಅಂತ ಲೈಟ್ಸ್ ಎಲ್ಲ. ಇದಿನ್ನೂ ನೈಟಲ್ಲಿ ಇನ್ನೂ ಚೆನ್ನಾಗಿರುತ್ತೆ ನೋಡೋಕ್ಕೆ. ನೈಟಲ್ಲಿ ಏನಾದರೂ ತೋರಿಸ್ಬೇಕು ಅಂತ ನೀವು ಅನ್ನಿಸಿದ್ರೆ ನೀವು ಕಾಮೆಂಟ್ ಮಾಡಿ. ನಾನು ನೈಟಲ್ಲಿ ಹೋಗಿ ನಿಮ್ಗೆ ತೋರ್ಸೋಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಆಗಲೇ ನೋಡ್ಬೋದು ಈ ಥರ ಮೆಟ್ರೋ ಸ್ಟೇಷನ್ಗೆಲ್ಲ ಇಷ್ಟು ದಿನ ಆದಮೇಲೆ, ಇಷ್ಟು ವರ್ಷಗಳಾದಮೇಲೆ ನಮ್ಮ ಯೆಲ್ಲೋ ಲೈನ್ ಬರ್ತಿದೆ. ಈಗ ನೋಡಿಕೊಂಡ್ರೆ 3 ಟ್ರೈನ್ಸ್ ಇದ್ದಾವೆ. ಆ 3 ಟ್ರೈನು 25 ನಿಮಿಷಕ್ಕೊಂದೊಂದು ಟ್ರೈನ್ನ ಬಿಡ್ತಾರಂತ ಹೇಳ್ತಿದ್ದಾರೆ. ಈಗ 16 ಸ್ಟೇಷನ್ ಇದೆ. 16 ಸ್ಟೇಷನಲ್ಲಿ 8 ಸ್ಟೇಷನ್ಗೆ ಮಾತ್ರ ಬಿಡ್ತೀವಿ ಅಂತ ಹೇಳಿದರು. ಬಟ್ಟು ಈಗ ಬಂದಿರೋ ಮಾಹಿತಿ ಪ್ರಕಾರ ಎಲ್ಲ ಸ್ಟೇಷನಲ್ಲೂ ಸ್ಟಾಪ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ಈಗ ಬಂತು ಅಂದರೆ ಸೋಮವಾರ ಓಪನ್ ಆಗುತ್ತೆ, ಎಲ್ಲರಿಗೂ ಇರುತ್ತೆ. ಸೋಮವಾರದಿಂದ ಎಲ್ಲರೂ ಓಡಾಡ್ಬೋದು. ಬಟ್ ಆ ಥರ ನೋಡಿಕೊಂಡ್ರೆ ತುಂಬ ಟ್ರಾಫಿಕ್ಕು, ತುಂಬ ಜನ ಓಡಾಡ್ತಾರೆ ಇದು ಬಂತು ಅಂದರೆ. ಅದು ನೋಡಿಕೊಂಡ್ರೆ ಪ್ರೈಸು ಕೂಡ ತುಂಬ ಜಾಸ್ತಿ ಇರುತ್ತೆ ಈ ಮೆಟ್ರೋದಲ್ಲಿ. ಸೊ ಈ ಆಫೀಸ್ಗೆ ಹೋಗೋರು, ಕೆಲ್ಸಕ್ಕೆ ಹೋಗೋರು ತುಂಬ ಜನ ಹೋಗ್ತಿರ್ತಾರೆ. ಟೈಮ್ಗೋಸ್ಕರ ಇದು ಬೇಗ ಆಗ್ತಿರೋದು ಎಲ್ಲರಿಗೂ ಒಳ್ಳೆಯದೇ ಅಂತ ಅನ್ನಿಸ್ತಿದೆ. ಸೊ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಇನ್ನೂ